ನ್ಯೂಸ್18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸಂಜಯ್, ದಾವಣಗೆರೆ ಜಿಲ್ಲಾ ವರದಿಗಾರ. ನಮ್ಮ ನ್ಯೂಸ್18 ಕನ್ನಡ ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಿ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ದಾವಣಗೆರೆ ಜಿಲ್ಲೆ ನ್ಯಾಮತಿ ಪಟ್ಟಣದಲ್ಲಿ 2024 ಅಕ್ಟೋಬರ್ ತಿಂಗಳಲ್ಲಿ SBI ಬ್ಯಾಂಕ್ನ ಒಂದು ದರೋಡೆ ಆಗಿರುತ್ತೆ. ದರೋಡೆಯಲ್ಲಿ ಸಾಕಷ್ಟು ಜನರು ಆ ತಾಲೂಕಿನಾದ್ಯಂತ ಕೆಲವೊಂದಿಷ್ಟು ಹಣದ ಸಮಸ್ಯೆಗಾಗಿ ಚಿನ್ನಾಭರಣವನ್ನು ಈ SBI ಬ್ಯಾಂಕ್ನಲ್ಲಿ ಅಡವಿಟ್ಟಿರ್ತಾರೆ. ಹೀಗಾಗಿ ಅಕ್ಟೋಬರ್ 2024ರಲ್ಲಿ ಇಡೀ ಬ್ಯಾಂಕ್ನಲ್ಲಿದ್ದಂತಹ 17 kg ಚಿನ್ನವನ್ನು ಕಳ್ಳರು ಒತ್ತೊಯ್ದಿರ್ತಾರೆ. ಅದಾದ ಬಳಿಕ ಸಾಕಷ್ಟು ಗ್ರಾಹಕರಿಗೆ ಒಂದಿಷ್ಟು ಆತಂಕ ಶುರುವಾಗುತ್ತೆ. ಎಲ್ಲಿ ನಮ್ಮ ಚಿನ್ನಾಭರಣ ಸಿಗುತ್ತೋ ಇಲ್ಲೋ ಅಂತೇಳಿ ಒಂದಿಷ್ಟು ಆತಂಕದಲ್ಲಿರ್ತಾರೆ. ಅದಾದ ಬಳಿಕ ಬ್ಯಾಂಕ್ನ ಮ್ಯಾನೇಜರ್ ಕಂಪ್ಲೇಂಟ್ ಕೊಟ್ಟ ಪ್ರಕಾರ 17 kg ಚಿನ್ನಾಭರಣ ನಾಪತ್ತೆ ಆಗಿದೆ ಅಂತ ಹೇಳಿ ಒಂದು ಕಂಪ್ಲೇಂಟನ್ನು ದಾಖಲು ಮಾಡ್ತಾರೆ. ಅದಾದ ಬಳಿಕ 2025 ಅಕ್ಟೋಬರ್ನಲ್ಲಿ ಈ ಕಳ್ಳತನ ಮಾಡಿದಂಥ 6 ಜನರನ್ನು ದಾವಣಗೆರೆಯ ಪೊಲೀಸರು ಒಂದು ಕಾರ್ಯಾಚರಣೆ ಮೂಲಕ ಬಂಧಿಸಿ ಅವ್ರನ್ನ ಕದ್ದು ಒಯ್ದಿದ್ದಂತಹ 17 kg ಚಿನ್ನವನ್ನು ವಾಪಸ್ ತೊಗೊಂಡು ಬರ್ತಾರೆ. ಅದಾದ ಬಳಿಕ ಯಾರ್ಯಾರು ಅಡವಿಟ್ಟಿರ್ತಾರೆ ಬ್ಯಾಂಕ್ನಲ್ಲಿ ಚಿನ್ನವನ್ನು ಅವರೆಲ್ಲರೂ ಕೂಡ ವಾಪಸ್ ಕೊಡಬೇಕು ಅಂತ ಹೇಳಿ ನ್ಯಾಮತಿಯ ಗ್ರಾಮದಲ್ಲಿ ಒಂದು ಸಭೆಯನ್ನು ಮಾಡಿ ಪೊಲೀಸು ಹಾಗೂ ಶಾಸಕರ ಒಂದು ನೇತೃತ್ವದಲ್ಲಿ ಯಾರ್ಯಾರು ಈ ಬಂಗಾರವನ್ನು ಕಳ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ವಾಪಸ್ ಹಿಂದಿರುಗಿಸ್ಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡಿ ಇಲ್ಲಿ ಸಾಂಕೇತಿಕವಾಗಿ ಕೆಲವೊಂದಿಷ್ಟು ಜನರಿಗೆ ಬಂಗಾರವನ್ನು ವಾಪಸ್ ಮರಳಿಸಿರ್ತಾರೆ. ಆದರೆ ಅದೇನಾಗಿದೆ ಅಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ಇನ್ನೂ ಕೂಡ ನಮಗೆ ಬಂಗಾರ ಸಿಕ್ಕಿಲ್ಲ ಅಂಥೇಳಿ ಅಡವಿಟ್ಟಿದ್ದಂತಹ ಬ್ಯಾಂಕ್ನಲ್ಲಿ ಯಾರ್ಯಾರು ಅಡವಿಟ್ಟಿದ್ರು ಅವರೆಲ್ಲರೂ ಕೂಡ ಕಳೆದ 2 ದಿನಗಳಿಂದ SBI ಬ್ಯಾಂಕಿಗೆ ಒಂದು ಬೀಗವನ್ನು ಜಡಿದು ಪ್ರತಿಭಟನೆ ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದರೆ ಈಗ ಕೆಲವೊಂದಿಷ್ಟು ಜನರಿಗೆ ಮಾತ್ರ ಬಂಗಾರವನ್ನು ವಾಪಸ್ ಕೊಡಲಾಗಿದೆ. ಆದರೆ ನಮಗೆ ಯಾಕೆ ಕೊಟ್ಟಿಲ್ಲ ಅಂತ ಸುಮಾರು ಒಂದು 400ಕ್ಕೂ ಅಧಿಕ ಗ್ರಾಹಕರು ಅಲ್ಲಿ ಚಿನ್ನಾಭರಣವನ್ನು ಅಡವಿಟ್ಟಿರ್ತಾರೆ ಬ್ಯಾಂಕ್ನಲ್ಲಿ. ಅದರಲ್ಲಿ ಈಗ ಮಾಹಿತಿ ಪ್ರಕಾರ ಕೇವಲ 80 ಜನಕ್ಕೆ ಮಾತ್ರ ಹಿಂದಿರುಗಿಸಲಾಗಿದೆ ಅಂತೇಳಿ ಸದ್ಯಕ್ಕೆ ಬ್ಯಾಂಕ್ನವರು ಹೇಳ್ತಿರುವಂಥದ್ದು. ಇನ್ನು ಉಳಿದಂತೆ ಗ್ರಾಹಕರಿದ್ದಾರೆ ಅವರು ಯಾರೂ ಕೂಡ ಬಂಗಾರ ತಲುಪಿಲ್ಲ. ಹಾಗಾಗಿ ನಮಗೆ ಸಾಕಷ್ಟು ಆತಂಕದಲ್ಲಿದ್ದೀವಿ, ನಮ್ಮ ಬಂಗಾರ ಸಿಗುತ್ತೋ ಇಲ್ಲೋ ಅಂಥೇಳಿ ಒಂದಿಷ್ಟು ಗ್ರಾಹಕರು ಬ್ಯಾಂಕ್ನ SBI ಗ್ರಾಹಕರು ಏನಿದ್ದಾರೆ ಅವರೆಲ್ಲರೂ ಕೂಡ ಈ ಕಳೆದ 2 ದಿನಗಳಿಂದ ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ. ಯಾಕಂದರೆ ನಮ್ಮ ಒಂದು ಬಂಗಾರವನ್ನು ವಾಪಸ್ ಕೊಡಿ, ಯಾಕಂದರೆ ನಾವು ಸುಮಾರು ದಿನಗಳಾಯಿತು ಕಳ್ಕೊಂಡು, ಈಗ ಸಿಕ್ಕಿದೆ ಅಂತ ಹೇಳ್ತೀರಾ, ಆದರೂ ಕೂಡ ಸಿಕ್ಕು 1 ವರ್ಷ 8 ತಿಂಗಳು ಕಳೆದರೂ ಕೂಡ ನಮ್ಮ ಬಂಗಾರ ಹಿಂದಿರುಗಿಸ್ತಾಯಿಲ್ಲ ಯಾಕೆ ಅಂತ ಒಂದು ಪ್ರಶ್ನೆ ಮೂಡ್ತಾ ಇದೆ ಅಂತೇಳಿ ಸಹಜವಾಗಿ ಗ್ರಾಹಕರು ಬ್ಯಾಂಕ್ನ ಸಿಬ್ಬಂದಿಗಳ ಜೊತೆ ಕೇಳಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಸಿಬ್ಬಂದಿಗಳು ನಿಮ್ಮ ಬಂಗಾರವನ್ನು ಕೊಡ್ತೀವಿ, ಆದರೆ ಎಲ್ಲರೂ ಕೂಡ 2 ತೊಲ, 3 ತೊಲ, 5 ತೊಲ, 10 ತೊಲ ಈ ರೀತಿ ಒಂದೊಂದಿಷ್ಟು ಕಡಿಮೆ ಆಗಿದೆ ಅಂತೇಳಿ ಒಂದಿಷ್ಟು ಮಾಹಿತಿಗಳನ್ನು ಕೊಡ್ತಾರೆ ಅಂತೇಳಿ ಸದ್ಯಕ್ಕೆ ಗ್ರಾಹಕರು ಹೇಳ್ತಿರುವಂಥದ್ದು. ಯಾಕಂದರೆ ಯಾರು ಜಾಸ್ತಿ ಬಂಗಾರವನ್ನು ಅಡವಿಟ್ಟಿದ್ದಾರೆ ಅಂಥವ್ರದ್ದೆಲ್ಲ ಕೂಡ ಕಡಿಮೆ ಹೇಳಿ ನಮಗೆ ಬಂಗಾರವನ್ನು ಕೊಡ್ಲಿಕ್ಕೆ ಬರ್ತಾರೆ. ಅದು ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ನಾವು ಎಷ್ಟು ಬಂಗಾರವನ್ನು ಬ್ಯಾಂಕ್ನಲ್ಲಿ ಇಟ್ಟಿದ್ವಿ ಅಷ್ಟು ಬಂಗಾರವನ್ನು ನಮಗೆ ವಾಪಸ್ ಕೊಡಬೇಕು. ಯಾಕಂದರೆ ಇಲ್ಲಿವರೆಗೂ ನಾವು ಅದರ ಬಡ್ಡಿಯನ್ನು ಕೂಡ ತುಂಬಿದ್ದೀವಿ, ಅದಲ್ಲದೆ ಕೂಡ ಅಸಲನ್ನು ಕೂಡ ಕಟ್ತೀವಿ. ಹಾಗಾಗಿ ನಮ್ಮ ಬಂಗಾರ ಎಷ್ಟಿತ್ತೋ ಅಷ್ಟೇ ವಾಪಸ್ ಕೊಡಬೇಕು, ನಾವು ಕಡಿಮೆ ಯಾವುದೇ ಕಾರಣಕ್ಕೂ ತೊಗೊಳೋದಿಲ್ಲ ಅಂತೇಳಿ ಈಗ ಪಟ್ಟಣ ಹಿಡಿದುವಂಥದ್ದು. ಅದರಲ್ಲೂ ಕೂಡ ಬ್ಯಾಂಕಿನ ಸಿಬ್ಬಂದಿಗಳು ಹೇಳುವಂಥದ್ದು ಏನಂದರೆ, ಈಗ ಇಲ್ಲಿಯವರೆಗೂ ಅಪ್ ಟು ಟಿಲ್ ಇಲ್ಲಿವರೆಗೂ ನೀವು ಬಡ್ಡಿಯನ್ನು ಕಟ್ಟಬೇಕು ಅಂತ ಹೇಳಿ ಒಂದಿಷ್ಟು ತಾಕೀತನ್ನು ಮಾಡ್ತಾಯಿದ್ದಾರೆ. ಆದರೆ ನಾವು ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಬಡ್ಡಿ ಕಟ್ಟೋದಿಲ್ಲ. ಯಾಕಂದರೆ ನಾವು ಬ್ಯಾಂಕ್ನಲ್ಲಿ ನಮ್ಮ ಚಿನ್ನಾಭರಣ ಇತ್ತು, ಚಿನ್ನಾಭರಣಂತಹ ಕಳುವಾಗುವಂಥ ಸಂದರ್ಭದಲ್ಲಿ ಅದು ಕಳುವಾದ ಬಳಿಕ ನಮಗೆ ಸಂಬಂಧ ಇಲ್ಲ, ಅಲ್ಲಿವರೆಗೂ ಮಾತ್ರ ನಾವು ಅದರ ಬಡ್ಡಿಯನ್ನು ಕಟ್ತೀವಿ ಹಾಗೂ ಅಸಲನ್ನು ಕೂಡ ಕಟ್ತೀವಿ ಅಂತ ಈಗ ಸದ್ಯಕ್ಕೆ ಗ್ರಾಹಕರು ಹೇಳ್ತಿರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ನೋಡಿದರೆ ಈಗ ಚಿನ್ನಾಭರಣ ಕಡಿಮೆ ಕೊಡ್ತೀವಿ ಅಂತ ಒಂದು ಕಡೆ ಹೇಳ್ತಾರೆ, ಒಂದು ಕಡೆ ಇನ್ನೊಂದಿಷ್ಟು ಇಲ್ಲಿಯವರೆಗೂ ಕೂಡ ಬಡ್ಡಿಯನ್ನು ಕೂಡ ತುಂಬಬೇಕು ಅಂತ ಹೇಳ್ತಾರೆ. ಇದೆಲ್ಲರೂ ಮಧ್ಯೆ ಗ್ರಾಹಕರಿಗೆ ನಷ್ಟ ಆಗುತ್ತೆ ಅಂಥೇಳಿ ಈಗ ಸಾಕಷ್ಟು ಆತಂಕದಲ್ಲಿ ಚಿನ್ನವನ್ನು ಕಳ್ಕೊಂಡಿದ್ದಂತಹ ಗ್ರಾಹಕರು ಹೇಳ್ತಿರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ನಿಮಗೆ ಬ್ಯಾಂಕ್ನ ಸಿಬ್ಬಂದಿಗಳಿಗೆ ನಾವು ಈ ಬರುವ ಶನಿವಾರದವರೆಗೂ ಮಾತ್ರ ಗಡುವನ್ನು ಕೊಡ್ತೀವಿ, ಅದರ ಮೇಲೆ ನಾವು ಯಾವುದೇ ಕಾರಣಕ್ಕೂ ಗಡುವನ್ನು ಕೊಡೋದಿಲ್ಲ. ಯಾಕಂದರೆ ಇಲ್ಲಿವರೆಗೂ ವರ್ಷ 8 ತಿಂಗಳು ಕಳೆದರೂ ಕೂಡ ನಾವು ಸಮಾಧಾನದಿಂದ ಇದ್ದೇವೆ, ಇಲ್ಲಿವರೆಗೂ ನಾವು ತಾಳ್ಮೆಯಿಂದ ಇದ್ದೇವೆ. ಆದರೆ ಮುಂದಿನ ದಿನಗಳಲ್ಲಿ ಈ ಬರುವ ಶನಿವಾರ ಲಾಸ್ಟ್ ಗಡುವು ಕೊಡ್ತೀವಿ, ಅಲ್ಲಿಯೇ ಒಳಗಾಗಿ ನಮ್ಮ ಎಲ್ಲ ಚಿನ್ನಾಭರಣವನ್ನು ಬ್ಯಾಂಕ್ನಲ್ಲಿ ಇಟ್ಟಿದ್ದಂತಹ ಚಿನ್ನಾಭರಣವನ್ನು ವಾಪಸ್ ಹಿಂದಿರುಗಿಸ್ಬೇಕು. ಅದಲ್ಲದೆ ಕೂಡ ನಾವು ಅದಕ್ಕೆ ಬಡ್ಡಿ ಆಗಿದೆ, ಬಡ್ಡಿ ಮತ್ತು ನಾವು ಹಣವನ್ನು ಕೂಡ ತುಂಬಲಿಕ್ಕೆ ರೆಡಿ ಇದ್ದೀವಿ ಅಂತೇಳಿ ಸದ್ಯಕ್ಕೆ ಈಗ ಗ್ರಾಹಕರು ಹೇಳ್ತಿರುವಂಥದ್ದು. ಇವತ್ತು ಸೇರೋ ವಿಚಾರ ಬಂದ್ಬಿಟ್ಟು SBI ಬ್ಯಾಂಕು ನಮಗೆ 1 ವರ್ಷದ 8 ತಿಂಗಳಾದರೂ ಬಂಗಾರ ಸಿಕ್ಕಿದೆ. ನಮಗೆ ಯಾವುದೇ ರೀತಿ ಇಲ್ಲಿ ತನಕ ಪರಿಹಾರ ಆಗಲಿ, ನಮ್ಮ ಬಂಗಾರ ಆಗಲಿ ಕೊಟ್ಟಿಲ್ಲ. ಅವರು ಫಸ್ಟಿಂದ ನಾವು ಹೇಳ್ಕೊಂತ ಬಂದಿರೋ ಬೇಡಿಕೆನ ಇವತ್ತಿ ತನಕ ಈಡೇರಿಸಿಲ್ಲ. ನಿನ್ನೆ ಬಂದು ಮಾತಾಡೋದ್ರು, ಎಲ್ಲರೂ ಯಾವುದೇ ರೀತಿ ನಮಗೆ ಸ್ಪಂದಿಸಿಲ್ಲ. ಇವತ್ತು ಸ್ಪಂದಿಸ್ತಾರೆ ಅನ್ನೋ ಒಂದು ಮನೋಭಾವನೆಯಿಂದ ನಾವೆಲ್ಲರೂ ಇವತ್ತು ಆಮರಣ ಉಪವಾಸ ಸತ್ಯಾಗ್ರಹ ಮಾಡಬೇಕು ಅಂತೇಳಿ ಎಲ್ಲರೂ ಕುತ್ಕೊಂಡಿದ್ದೀವಿ. ಬಗೆಹರಿಯೋ ತನಕ ನಾವು ಯಾವುದೇ ಕಾರಣಕ್ಕೂ ಹೋಗಲ್ಲ. ಬ್ಯಾಂಕ್ ಮ್ಯಾನೇಜರ್ ನೇರ ಹೊಣೆ. ನಮ್ಗೆ ಯಾರಾದರೂ ಏನಾರು ತೊಂದರೆ ಆಗಿ ರೈತರು ಏನಾರು ವಿಷ ಕೊಟ್ಟು ಸತ್ತರೆ SBI ಬ್ಯಾಂಕ್ ಮ್ಯಾನೇಜರ್ ನೇರ ಹೊಣೆ ಹಾಕರೆ.
SBI ಶಾಖೆಗೆ ನೇರ ಹೊಣೆ. 1 ವರ್ಷ 8 ತಿಂಗಳಿಂದ ಭಾಳ ತೊಂದರೆ ಅನುಭವಿಸ್ತಾ ಇದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಇಲ್ಲಿಂದ ಎದ್ದೋಗೋ ಪರಿಸ್ಥಿತಿಯಾಗಿಲ್ಲ. 1 ವರ್ಷ 8 ತಿಂಗಳದ್ದು ಪರಿಹಾರ ನಮ್ದು ಏನೈತೆ, ನಮ್ಮ ಬೇಡಿಕೆ ಅವ್ರಿಗೆ ಕೊಟ್ಟರೆ ಬೇಡಿಕೆ ಅವ್ರ ಬಗೆಹರಿಯೋ ತನಕ ನಾವು ಹೋಗಲ್ಲ. ರೈತರು ಯಾರಾದರೂ ವಿಷ ಕುಡಿದು ಏನಾರ ಹೆಚ್ಚು ಕಡಿಮೆ ಆದರೆ ನೇರ ಹೊಣೆ ಬಂದ್ಬಿಟ್ಟು SBI ಬ್ಯಾಂಕ್ ಮ್ಯಾನೇಜರು, SBI ಬ್ಯಾಂಕ್ ಶಾಖೆನೇ ಕಾರಣ ಆಗಿರ್ತದೆ. ಆದರೆ ಗ್ರಾಹಕರು ಹೇಳೋ ಪ್ರಕಾರ ಏನು ಚಿನ್ನ ಜಾಸ್ತಿನೇ ಕಳ್ತನವಾಗಿದೆ, ಆದರೆ ಕಂಪ್ಲೇಂಟ್ ಕೊಡುವಾಗ ಎಲ್ಲೋ ಒಂದು ಕಡೆ ಕಡಿಮೆ ಕಳ್ತನ ಆಗಿದೆ ಅಂಥೇಳಿ ಬ್ಯಾಂಕ್ನ ಸಿಬ್ಬಂದಿಗಳು ಕಂಪ್ಲೇಂಟನ್ನು ದಾಖಲು ಮಾಡಿದ್ದಾರೆ. ಹಾಗಾಗಿ ಗ್ರಾಹಕರಿಗೆ ಚಿನ್ನವನ್ನು ಕೊಡಲಿಕ್ಕೆ ಒಂದಿಷ್ಟು ಡಿಫ್ರೆನ್ಸ್ ಆಗ್ತಾಯಿದೆ. ಹಾಗಾಗಿ ಅದನ್ನು ಸರಿದೂಗಿಸ್ಲಿಕ್ಕೆ ನಮಗೆಲ್ಲ ಕಡಿಮೆ ಕೊಡ್ತೀವಿ ಅಂತ ಈಗ ಸದ್ಯಕ್ಕೆ ಸಿಬ್ಬಂದಿಗಳು ಹೇಳ್ತಿರುವಂಥದ್ದು ಅಂತ ಹೇಳಿ ಈಗ ಏನು ಅಲ್ಲಿ ಅಡವಿಟ್ಟಂತಹ ಬ್ಯಾಂಕ್ನ ಗ್ರಾಹಕರು ಹೇಳ್ತಿರುವಂಥದ್ದು. ಹಾಗಾಗಿ ಈಗ ಸಾಕಷ್ಟು ಆತಂಕಕ್ಕೆ ಎಡೆ ಮಾಡಿಕೊಟ್ಟಂತಿದೆ. ಎಲ್ಲೋ ಒಂದು ಕಡೆ ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಚಿನ್ನಾಭರಣವನ್ನು ಕೊಂಡ್ಕೊಂಡಿರ್ತಾರೆ, ಏನು ಕಷ್ಟಕ್ಕೆ ಅಂತ ಹೇಳಿ ಬ್ಯಾಂಕ್ನಲ್ಲಿ ಇಟ್ಟಂಥ ಸಂದರ್ಭದಲ್ಲಿ ಈ ರೀತಿ ಒಂದು ಏನು ಚಿನ್ನಾಭರಣ ಕಡಿಮೆ ಕೊಡ್ತೀವಿ ಅನ್ನೋಂಥ ಸಂದರ್ಭದಲ್ಲಿ ಸಾಕಷ್ಟು ನೋವು ಕೂಡ ಉಂಟಾಗುತ್ತೆ. ಹಾಗಾಗಿ ಈಗ ಏನು ಅವ್ರ ಗ್ರಾಹಕರು ಹೇಳುವಂಥದ್ದು, ನಾವು ಶನಿವಾರ ಲಾಸ್ಟ್ ಟೈಮನ್ನು ಬ್ಯಾಂಕ್ನ ಮ್ಯಾನೇಜರ್ಗಾಗಲಿ ಸಿಬ್ಬಂದಿಗಳಿಗೆ ಕೊಡ್ತೀವಿ, ಅದ್ರ ಮೇಲೆ ಯಾವುದೇ ಕಾರಣಕ್ಕೂ ಟೈಮ್ ಕೊಡಲ್ಲ, ಅಷ್ಟರೊಳಗಾಗಿ ನಮ್ಮ ಎಲ್ಲ ಏನು ಅಡವಿಟ್ಟಂತಹ ಬಂಗಾರವನ್ನು ವಾಪಸ್ ಹಿಂದಿರುಗಿಸ್ಬೇಕು, ನಾವು ಹಣ ಕಟ್ಟಲಿಕ್ಕೆ ರೆಡಿ ಇದ್ದೀವಿ ಅನ್ನೋ ಒಂದು ಮಾತನ್ನು ಹೇಳ್ತಿರುವಂಥದ್ದು. ಸಂಜಯ್, ನ್ಯೂಸ್ 18 ದಾವಣಗೆರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.